ಹಾಕೋಕ್ಕಿಂತ ಬಿದ್ದಿರಬೇಕಾಗಿದೆ. ಗುರು ಇಲ್ಲಿ ಬಂದ್ಮೇಲೆ ನೋಡ್ಬೋದು ನೀವು, ಇಲ್ಲಿ ಫುಲ್ಲು ಹಳ್ಳಿ ಥರ ನೋಡ್ಬೋದು. ಹಳ್ಳಿ ವಾತಾವರಣನೇ ಬಂತು ಒಂದ್ಸಲ ಹೋಗ್ತಾ ದಾರಿಯಲ್ಲಿ. ಇವಾಗ ಹಂಚಿನ ಮನೆಗಳು ಎಲ್ಲ ಫ್ಲೋರ್ಗಟ್ಟಲೆ ಏನಿಲ್ಲ ಇಲ್ಲಿ ಬಿಲ್ಡಿಂಗಲ್ಲೆಲ್ಲ, ಎಷ್ಟು ಚಿಕ್ಕ ಮನೆ. ಇಲ್ಲಿ ನಾವಿಲ್ಲಿ ರಾಮನಗರ ಬೆಟ್ಟಗೆ ಬಂದಿದ್ದೀವಿ, ನೋಡ್ಬೋದು. ಇಲ್ಲಿಂದ ನಿಮಗೆ ಫುಲ್ಲು ಬೆಟ್ಟ ವ್ಯೂ ಕಾಣಿಸ್ತಾ ಇದೆ. ಬೆಟ್ಟ ಚೆನ್ನಾಗಿದೆ. ಇಲ್ಲಿ ಮೇನ್ ರೋಡ್ ಬಂದುಬಿಟ್ಟು ಸ್ವಲ್ಪ ಇಕ್ಕಟ್ಟಾಗುತ್ತೆ ಹೋಗೋಕ್ಕೆ. ಕಡೆ ನೀವು ನೋಡಿದರೆ ಟ್ರೈನಿಂದ ಬಂದುಬಿಟ್ಟು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಹೋಗೋಕ್ಕೆ. ಹೋಗ್ತಾ ಮುಂದೆ ಕಂಟಿನ್ಯೂ ಮಾಡ್ತೀವಿ. ಗುರು ಇಲ್ಲಂತೂ ನಮ್ಮ ನಿಖಿಲನ್ ಖುಷಿ ನಮ್ಮ ಕೈ ನೋಡೋಕ್ಕೆ ಆಯ್ತಾ ಇಲ್ಲ. ಅದು ನೋಡಿ ಅಲ್ಲಿ ಹೆಂಗೆ ಕರ್ಕೊಂತ ಅವನು ಒಬ್ಬೊಬ್ರೇ ನೋಡೋಕ್ಕೆ 2 ಕಣ್ಣು ಸಾಲದು, ಎಲ್ಲರೂ ವೆಲ್ಕಮ್ ಮಾಡ್ಕೋದ ಅವನೇ ರೋಡಲ್ಲಿ. ಮೈಸೂರಿಂದ ಬೆಂಗಳೂರಿಗೆ ಒಂದು ಹೈವೇ ಆಗಿದೆ. ಅದೇ ಇದು ಹೈವೇ ಅದು ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗಬೇಕು. ಅಲ್ಲಿನ ಬೆಟ್ಟ 6.5 ಆಗುತ್ತೆ, ಅಲ್ಲಿಂದ ಹೋಗ್ಬೇಕು. ಸೊ ಲೆಟ್ಸ್ ಹೋಗೋಣ. ನೋಡಿ ಎಲ್ಲರೂ ಜೊತೆಗೆ ನಡ್ಕೊಂಡು ಬಂದು ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದಾರೆ. ಎಲ್ಲ ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ಬೋದು ನೀವು. ಇಲ್ಲಿ ಈ ಹಳ್ಳಿನ ಸುತ್ತಮುತ್ತ ಬೆಟ್ಟ ಸುತ್ತಮುತ್ತ ನೋಡ್ಬೋದು. ಇಲ್ಲಿ ಒಂದು ಸ್ಕೂಲ್ ಬೇರೆ ಇದೆ ಗೌರ್ಮೆಂಟ್ದು, ಅಂಗನವಾಡಿ ಇರ್ಬೋದು ಮೋಸ್ಟ್ಲಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹಂಚಿನ ಮನೆ ಮತ್ತು ಗರಿ ಎಲ್ಲ ತೆಂಗಿನ ಗರಿಯಿಂದ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ಇಲ್ಲಿ ಮೊಸರು ಮತ್ತೆ ನೀವು ಮುಂದೆ ಹೋಗ್ತಾ ಇದ್ದಾರೆ ನೋಡ್ಬೋದು. ಇಲ್ಲಿ ಚಿಕ್ಕದು ಲೇಕ್ ಇದೆ. ಲೇಕಲ್ಲಿ ಬಂದ್ಬಿಟ್ಟು ಇಲ್ಲಿ ಒಬ್ಬರು ಫಿಶಿಂಗ್ ಮಾಡ್ತಾಯಿದ್ರು, ನೋಡ್ತಾ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಅವ್ರನ್ನೇ ಯಾವ ಥರ ಫಿಶಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ಅವ್ರ ಹೊಟ್ಟೆ ನಿಲ್ಸ್ಕೊತಾರೆ ಅಂದ್ಬಿಟ್ಟು. ಓಕೆ ಅವರು ಫೈನಲಿ ನಾವಿಲ್ಲಿ ಗೇಟ್ ಹತ್ರ ಬಂದುಬಿಟ್ಟಿದ್ದೀವಿ. ಓಕೆನಾ ಗುರು, ಈ ರಾಮನಗರದಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಇಲ್ಲಿ ಬಂದ್ಬಿಟ್ಟು ಶೋಲೆ ಫಿಲಮ್ ನೀವು ನೋಡಿರ್ಬೋದು, ತುಂಬ ಹಳೆ ಮೂವಿ ಅದು. ಅದನ್ನು ಬಂದ್ಬಿಟ್ಟು ಈ ಜಾಗದಲ್ಲೇ ಶೂಟ್ ಆಗಿರೋದು. ಓಕೆ ನೋಡ್ಬೋದು ನೀವು, ಇಲ್ಲಿ ಬ್ಯಾನರಲ್ಲಿ ಹಾಕ್ತಾರೆ ಎತ್ಬಿಟ್ಟಿದ್ದಾರೆ ಎಲ್ಲ ಕಡೆ ಮೇಲೆ. ಹಾಂ ತಡಿಯೋ ಯಾವ ರೇಂಜಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಟೇಕ್ ದಿಸ್ ಪಿಕ್ಚರ್ ಆಲ್ಸೋ. ಇದು ನೀರತ್ತೆ, ಇದು ತಗೊಳ್ಳೋಣ. ಹಾಂ ಇಂಥವೆಲ್ಲ ತಗೋಬೇಕು. ಹಾಕ್ತೀನಿ. ಬಂದ್ಬಿಟ್ಟಿದ್ವಿ ಈಗ. ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಅಲ್ಲಿ ಕಾಣಿಸ್ತಿರೋ ಅಂತ ಬೆಟ್ಟ ಎಲ್ಲಿ ಹೋಗ್ಬೇಕು ನಾವು. ಇನ್ನೇನು ಒಂದು 15 ನಿಮಿಷ ಹೋಗಿ ಮುಟ್ತೀವಿ. ಒಂದು 2 ಕಿಲೋಮೀಟರ್ಸ್ ಆಗ್ಬೋದು. ಬನ್ನಿ ಗೈಸ್. ಫೈನಲಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಗುರು ಏನೇನು ಬೋಟ್ಗಳು ಹಾಕೊಂಡವ್ರೆ, ತುಂಬಾ ಪ್ಲೇಸಸ್ ಸೈಕಾಗಿದೆ. ಆ ಬೆಟ್ಟ ನೋಡ್ಬೋದು ಗುರು ಹೆಂಗೈತೆ ಅಂದರೆ ಅಪ್ಪು ನಡೀತಾ ವೆಹಿಕಲ್ಸ್ ಬರುತ್ತೆ, ಸ್ವಲ್ಪ ಸೈಡಿಗೆ ಬಂದು. ಫೈನಲಿ ನಾವು ಬೆಟ್ಟ ಟ್ರೈ ಮಾಡ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಕಾರೆಲ್ಲ ಬರ್ತಾ ಇದೆ ನೋಡ್ಬೋದು ಇಲ್ಲಿ.
ಮೋಸ್ಟ್ಲಿ ಎಲ್ಲ ಸಣ್ಣಕ್ಕೆ ಬರ್ತಾರೆ ಅನ್ಸುತ್ತೆ. ಕಾಲು ಮುಂದಕ್ಕೆ ಹೋಗಲ್ಲ, ಎತ್ತಿರಬೇಕು. ತುಂಬ ಗಾಡಿಗಳೆಲ್ಲ ಹೋಗ್ತಾ ಇದ್ದಾವೆ, ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನನಗಂತೂ ನೆರದಿ ಬೇಜಾರು ಆಗಬೇಕು. ಓಕೆ ನಗರು ಫೈನಲಿ ಇಲ್ಲೇ ಪಾರ್ಕಿಂಗ್ ಜಾಗಕ್ಕೆ ಬಂದಿದ್ದೀವಿ. ಕಾರೆಲ್ಲ ಬಂದು ಪಾರ್ಕಿಂಗ್ ಮಾಡೋದು. ಫ್ರೆಂಡ್ಸ್ ಫೈನಲಿ ನಾವು ಇಲ್ಲಿ ಬಂದುಬಿಟ್ಟಿದ್ದೀವಿ. ಅರ್ಧರಾಗಿ ಬಂದಿವಿ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೀಗೆ ಊಷ್ಟಾಗಿಬಿಟ್ರು, ನಡೆಯೋಕ್ಕಾಗ್ತಿಲ್ಲ, ಇನ್ಕ್ಲೂಡ್ ನಿಮಗೂ ಆಗ್ತಿಲ್ಲ. ಅರ್ಧದಾರಿಗೆ ಅಷ್ಟೇ ಬಂದಿದ್ದು. ಕಾರ್ ಬಂದಿದ್ದು ಇನ್ನೂ ಕಾರ್ ಪಾರ್ಕಿಂಗ್ ಏರಿಯಾದಲ್ಲೇ. ಇಲ್ಲಿಂದ ಇನ್ನೂ ಮುಂದೆ ಹೋಗಬೇಕು. ಸೊ ಲೆಟ್ಸ್ ಫೈನಲಿ ಬನ್ನಿ ಗೈಸ್ ಹೋಗೋಣ. ಫೈನಲಿ ಎಲ್ಲರೂ ಅಲ್ಲಿಂದ ವಾಕ್ ಮಾಡ್ಕೊಂಬಂದು ಸುಸ್ತಾಗಿ ಹೋಗಿದ್ದಾರೆ. ಸುಸ್ತಾಗ್ಬಿಟ್ಟು ಎಲ್ಲ ಟಯರ್ಡ್ ಎಲ್ಲ ಬಾಡಿ ಫ್ರೀ ಮಾಡ್ಕೊತಾ ಇದ್ದಾರೆ. ಫೈನಲಿ ಗೈಸ್ ಬಂದುಬಿಟ್ಟಿದ್ದೀವಿ. ನೋಡ್ಬೋದು ಇಲ್ಲಿ ಕುಂತು ಬಿಟ್ಟಿದ್ದಾರೆ. ಒಂದು 10 ನಿಮಿಷ ಬ್ರೇಕು. ಎಕ್ಸ್ಪೀರಿಯನ್ಸ್ ಕೇಳ್ಕೊಂಬೋಣ. ಫ್ರೆಂಡ್ಸ್ ಇವ್ರು ನಮ್ಮ ಶ್ಯಾಮ್ ಅಂತ. ಬನ್ನಿ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೆಂಗಿದೆ ಎಕ್ಸ್ಪೀರಿಯನ್ಸು? ತುಂಬ ಚೆನ್ನಾಗಿತ್ತು. ಕಾಲು ಐತಾಗಿತ್ತು, ಕಾಲು ಹಿಡ್ಕೊಂಡಿದ್ದಾರೆ, ಕಾಲು ಬಿಚ್ ಕೈ ಬಂದೈತೆ, ಕಿತ್ಕೊಂಡು ಕೈ ಆಯ್ತು. ಇಲ್ಲಿ ನಮ್ಮ ರಾಘವೇಂದ್ರ ಅಂತ ಇವರು. ಬನ್ನಿ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಕೇಳೋಣ. ರಾಘವೇಂದ್ರ ಏನು ಹೇಳ್ಬೇಕಂತಿದ್ದೀರಾ? ಖುಷಿ ಆಗ್ತಿದೆ ಅಷ್ಟೇ. ಹೇಳಿ ಪಂಚ್ ಹೊಡಿತಾರೆ ಅವಾಗ. ಓದೋದೇ ಈಸಿ. ಹೇಳಿ ಎಕ್ಸ್ಪೀರಿಯನ್ಸ್. ವಿಡಿಯೋ ಅಂತ ದಾರಿಗೆ ಬಂದಿದೀವಿ ಅಂತ. ಹಾಗೆ ದೇಖ್ಬೇಕಾ? ಇವ್ರು ಅಕ್ಷತ ಅಂತ. ರಿಪ್ಲೈ ಇಲ್ಲ, ಒಂದು ಆಡಿ ಭಯಂಕರ ಸುಸ್ತಾಯ್ತು. ಹೌದಾ ವಿಜಯ್? ಇವ್ರ ಬ್ಯಾಗ್ ಅಲ್ಲಿ ಹಾಕೊಂಡು ಸುಸ್ತಾಯ್ತು. ರುಚಿತ್ ಅವ್ರೆ ಹೇಳಿ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಬಂದಿದ್ದು ಇನ್ನು ಸ್ಟಾರ್ಟೇ ಮಾಡಿಲ್ಲ, ಆಗ್ಲೇ ಫುಲ್ ಎನರ್ಜಿ ಬೂಸ್ಟ್ ಆಗೋಗಿದೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಬಸ್ಟ್ ಆಗೋಗುತ್ತೆ. ಕುಮಾರ್ ನಿಮ್ದು ಹೇಳಿ. ಇನ್ನು ವೇಟಿಂಗ್ ಬೆಟ್ಟ ಹತ್ತಕ್ಕೆ. ಶಿಲ್ಪ ಅವ್ರೆ? ಇನ್ನು ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಇನ್ನು ಮುಂದೆ ಬೆಟ್ಟ ಹತ್ತಿ ಆದ್ಮೇಲೆ ಹೇಗಿರುತ್ತೆ, ಇದೇ ಎನರ್ಜಿನಲ್ಲಿ ಇರ್ತೀವ ಅಂತ ನೋಡ್ಬೇಕು. ಶಿವ ಅಂತ. ಬನ್ನಿ ಇವ್ರಿಂದ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೇಳಿ ಶಿವ ಅವ್ರೆ. ಮಸ್ತ್ ಎಕ್ಸ್ಪೀರಿಯನ್ಸ್. ಕಾಲುಗಳೆಲ್ಲ ದಮ 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 ಅಂತ. ಗೀತಾ ಅವ್ರೆ ನಿಮ್ದು? ಏನಿಲ್ಲ ಅಂತ ಗೀತಾ ಅವ್ರದ್ದು. ಸಾವಿತ್ರಿ ಅವ್ರೆ ನಿಮ್ದು? ಬರೀ ರೈಲ್ವೆ ಸ್ಟೇಷನ್ ಇಂದಾನೆ ಈ ಎಂಟ್ರೆನ್ಸ್ ಬರಕ್ಕೇನೆ 3 ಕಿಲೋಮೀಟರ್ ನಡೆದಿದ್ದೀವಿ. ಇಲ್ಲೇ ಎಲ್ಲರ ಎನರ್ಜಿ ಹೋಗಿದೆ. ಇನ್ನ ಮೇಲೆ ಹತ್ತಿ ನೋಡ್ಬೇಕು. ನಂದ ಎನರ್ಜಿ ಅಂತ ಅಂದ್ರೆ 18 ಇಯರ್ಸ್ಗೆ ಎನರ್ಜಿ ಕಳ್ಕೊಬಿಟ್ಟವ್ರೆ. 35 ಇಯರ್ಸ್ಗೆ ಏನು ಎನರ್ಜಿ ಇರುತ್ತೆ? ಏನ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ಬನ್ನಿ ಮುಂದೆ ಹೋಗೋಣ. ಸೀತನ ಎತ್ಕೊಂಡು ಹೋದಾಗ ಹುಡ್ಕಕ್ಕೆ ಬಂದಿರಂತೆ. ಅಲ್ಲೊಂದು ಕೊಳ ಇದೆ. ಇಟ್ ಈಸ್ ವೆರಿ ಪವಿತ್ರವಾದ ಕೊಳ ಅದು. ಸೀತೆಯಲ್ಲಿ ಏನು ಸ್ನಾನ ಮಾಡಿದ್ರು ಆಮೇಲೆ ಗೊತ್ತಾಯ್ತೇನೋ ಅಂತ ಅದು ಕತೆ ಇದೆ. ಅಲ್ಲಾದಮೇಲೆ 500 ಇಯರ್ಸ್ ಎಗೋದು ಒಂದು ಹನುಮಂತನ ಸ್ಟ್ಯಾಚ್ಯೂ ಇದೆ. ಅದು ಬಹಳ ಒಂದು ಕಾಡಲ್ಲಿ ಹೋದಂಗೆ ಇದೆ. ಅದು ತುಂಬ ಚೆನ್ನಾಗಿದೆ ನೋಡಿ. ಅಲ್ಲೊಂದು ಇಟ್ಕೊಂತಿದೆಯಲ್ಲ ನೋಡಿ. ಈ ಒಂದೊಂದು ಸೀನ್ರಿನೂ ಇಲ್ಲಿ ಹಾಕಿದಾರಲ್ಲ, ಇದನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಗೆಟೋದು ಮೋರ್ ದೆನ್ ದಿಸ್. ಇದಕ್ಕಿಂತ ಚೆನ್ನಾಗಿದೆ. ಅಲ್ಲಿ ಹೋದ್ಮೇಲೆ ನಾನು ಹೇಳಿದ್ನ ಹಾಕಬೇಕು ಅಂತ ನಡೆಸ್ತಾ ಇದ್ದಾರೆ. ಇನ್ನೊಂದು ಹೇಳಿದ್ನ ಆಂಜನೇಯರು ಹೋಗ್ಬೇಕು ಅಂತ. ಕೋಟೆ ದ್ವಾರ ಅದು. ಗುರು ಇಲ್ಲಿ ನೋಡ್ಬೋದು ನೀವು, ಬೆಟ್ಟದಲ್ಲೇ ಆಂಜನೇಯನ ಮೂರ್ತಿನ ಕೆತ್ತನೆ ಮಾಡಿದ್ದಾರೆ. ಹತ್ಕೊಂಡು ಹೋಗ್ತಾ ಇರ್ಬೇಕು. ಯಾವ್ದಾದ್ರು ಒಂದ್ ಕಡೆಯಿಂದ ಹೋಗ್ರಿ, ಆ ಕಡೆ ಹೋಗಿ. ಒಂದೊಂದು ನೋಡಿ. ಇಟ್ ಇಸ್ ವೆರಿ ಹಿಸ್ಟಾರಿಕಲ್ ಪ್ಲೇಸ್. ಆಮೇಲೆ ಇಲ್ಲಿ ಬರ್ಕೊಂಡು ಬಂದಿದ್ದಾರೆ. ಅವಾಗಿನ ಕಾಲದಲ್ಲಿ ಏನೋ ಬರ್ಕೊಂಡು ಅಂದರೆ ಬೆಟ್ಟ ಹತ್ಬೇಕು ಅಂದ್ಕೊಂಡಿದ್ದೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಬರೀ ಮೆಟ್ಲೇ ಇಟ್ಟಿದ್ದಾರೆ ಅಂತ. ಬೆಟ್ಟದಲ್ಲೆಲ್ಲ ಮೆಟ್ಲು ಮಾಡಿಬಿಡಾರೆ. ಕಾಣ್ಬೋದು ಇಲ್ಲಿ ಅಣ್ಣಾರ್ದು ಫೋಟೋಶೂಟ್ ನಡೀತಾ ಇದೆ.
ಬೆಟ್ಟ ಇದ್ರು ಹತ್ಬಿಡ್ಬೋದು ಗುರು. ಅರೆ ಈ ಥರ ಇದ್ರೆ ಅಂತೂ ಎಲ್ಲ ಫುಲ್ಲು ಸುಸ್ತಾಗೋಗ್ಬಿಟ್ಟಿದ್ದಾರೆ. ಮ್ಯಾಮಂತೂ ಕುತ್ಕೊಂಡೇ ಬಿಟ್ಟವ್ರೆ. ಎಲ್ಲ ಅಲ್ಲಲ್ಲ ದಬಾಕದವ್ರೆ. ಇವ್ರು ಇಲ್ಲ ನಿಂತ್ಕೊಂಡು ಇಲ್ಲ ಬಿದ್ದಾಗ್ತಾರೆ, ಇಲ್ಲ ಬಿದ್ದಾಗ್ತಾರೆ. ಹೋಗ್ತಾ ಇದೀವಿ ಇವತ್ತು ಇನ್ನಂತೂ ಇನ್ನು ಇಷ್ಟು ತುಂಬಾ ದೂರ ಇದೆ, ಇನ್ನು ಹತ್ತಕ್ಕೆ ಅಲ್ಲಿವರೆಗೂ ಹೋಗ್ತೀವೋ ಇಲ್ವೋ ಅಂತ ಡೌಟ್ ಆಗ್ಬಿಟ್ಟಿದೆ. ತುಂಬಾ ಲಾಂಗ್ ಇದೆ. ಯಾಕೋ ಎಲ್ಲ ಬರೋ ಡೌಟೆ. ಹುಡುಗನೇ ಸ್ವಲ್ಪ ಹತ್ಕೊಂಡ್ಬಂದವ್ರೆ, ಮ್ಯಾಮ್ ಸ್ವಲ್ಪ ಯಾಕೋ ಹಿಂದೆ ಹೇಳ್ಕೊಂಡ್ಬಿಟ್ಟವ್ರೆ ಮೋಸ್ಟ್ಲಿ. ಸರಿ ಫೈನಲಿ ಯಾವುದೋ ಒಂದು ಸ್ಟೇಜಿಗೆ ಬಂದಿದ್ದೀವಿ. ಏನು ಅದು ಟೆಂಪಲ್ ದಾರಿಗಳು ನೋಡ್ಬೋದು ಇಲ್ಲಿ. ದಾರಿಗಳು ಇಲ್ಲೇ ಬಿಸ್ನೆಸ್. ಇದು ಟೆಂಪಲ್. ಇವರೇ ಅಡ್ಡ ಇದ್ದಾರೆ, ಏನೋ ತೋರ್ಸೋಕ್ಕಾಗ್ತಾಯಿಲ್ಲ. ನೋಡ್ಕೊಂಡ್ಬೋದು ಹನುಮಾನ್ ಟೆಂಪಲ್. ಶಾರ್ಟ್ ಕಟ್ ಇಲ್ಲ ಬೆಟ್ಟದ ಬಂದಿದ್ದೀವಿ. ಇಲ್ಲಿವರೆಗೂ ಕಾಲು ಭಾಗ ಬಂದಿದ್ದೀವಿ. ಈಗ ಇನ್ನೂ ಆಗ್ತಿಲ್ಲ, ಕುಂದ್ಬಿಟ್ಟಿದ್ದೀವಿ. ನಮ್ಮ ಫ್ರೆಂಡ್ಸ್ ಇನ್ನೂ ಅಲ್ಲಿ ಬರೋದಾಗಿ ಅವ್ರೆ ನೋಡ್ಬೋದು. ಅಲ್ಲಿ ಆಗ್ತಾ ಇಲ್ಲ, ಬಂದು ಕುಂತ್ಬಿಟ್ಟಿದ್ದೀವಿ. ಇನ್ನೂ ಮುಕ್ಕಾಲು ಭಾಗ ಹೋಗ್ಬೇಕು ಮೇಲೆ. ಇಲ್ಲಿಂದ ಇನ್ನೂ ಹೋಗ್ಬೇಕು. ಬಂದು ಇಲ್ಲೇ ಕುಂತಿಲ್ಲ, ಬನ್ನಿ ಹೋಗೋಣ. ಗುರು ಇಲ್ಲಿ ಅನ್ನದಾನ ಕೂಡ ಮಾಡ್ತಾರೆ, ನೋಡ್ಬೋದು. ಇಲ್ಲಿ ಹಾಲಲ್ಲಿ ಫುಲ್ ಅಡುಗೆ ಪ್ರಿಪ್ರೇಷನ್ ನಡೀತಾ ಇತ್ತು. ಇಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ, ಟೆಂಪಲ್ಗೆ ವಿಸಿಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೇಲೆ ಒಂಥರ ಚರ್ಚ್, ಫುಲ್ ಫೋಟೋಸ್ ಎಲ್ಲ ಈ ಟೆಂಪಲ್ ಹತ್ರ ಬಂದು ರೆಸ್ಟ್ ಅಂತ ಇದ್ದಾರೆ. ಫುಲ್ ರೆಸ್ಟ್ ಮಾಡ್ತಾ ಇದ್ದಾರೆ. ಅಣ್ಣಂದಿರೆಲ್ಲ ಇಲ್ಲೆಲ್ಲ ಅಡುಗೆ ನಡೀತಾ ಇದೆ. ಅವರು ಹಸಿಗೆ ಇರೋರಿಗೆಲ್ಲ ಮೇಂಟೆನೆನ್ಸ್ ಮಾಡೋರೆಲ್ಲ ಅಡುಗೆ ಮಾಡ್ಕೊತಾ ಇದ್ದಾರೆ. ಫುಲ್ ಫ್ರೆಂಡ್ಸ್ ಎಲ್ಲ ಬಂದಿಲ್ಲ, ಹಾಲ್ಟ್ ಆಗಿದ್ದಾರೆ. ನೀರು ಕೊಡ್ರು ಕುಡಿದು ನಡೆದು ಫುಲ್ ಕಾಲು ನೋವು ಬಂದಿರುತ್ತೆ. ಬಂದು ರೆಸ್ಟ್ ಅಂತ ಇಲ್ಲಿ ಡ್ರಿಂಕಿಂಗ್ ವಾಟರ್ ಇದೆ. ಇಲ್ಲಿ ಬಂದು ನೀರು ಕೂಡ ಹಿಡ್ಕೊಬೋದು. ಇಲ್ಲಿ ಇಲ್ಲೂ ಕೆಳಗೆ ಎಲ್ಲೆಲ್ಲೋ ಇಳಿತವ್ರೆ, ನಮಗಂತೂ ಗೊತ್ತಿಲ್ಲ. ನಮ್ಗೆ ಗೊತ್ತಾದ ಬರೀ ಮೇಲೆ ಹೋಗ್ಬೇಕು ಅನ್ನೋದು. ಇಲ್ಲಿ ಕೆಳಗಿಳಿದ್ರೆ ಏನು ಸಿಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ. ಕೆಳಗೆ ಆಮೇಲೆ ಹೋಗೋಣ ಬರ್ತಾ. ಫಸ್ಟು ಮೇಲೆ ಹೋಗ್ಬಿಡೋಣ, ಹೋಗ್ಬೇಕಾದ್ರೆ ಹೋಗೋಣ, ಆಮೇಲೆ ಹುಡ್ದಿರೋದನ್ನ ಹೋಗೋಣ. ಫೈನಲಿ ಅಲ್ಲಿಂದ ಬಂದಿದ್ದೀವಿ ನಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದು ಇವಾಗ ಫೈನಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ. ಈಗ ಅಣ್ಣ ಫ್ರೀ ಫೈರ್. ಓಕೆ, ನೆಕ್ಸ್ಟ್ ಇನ್ನೇನು ನೆಕ್ಸ್ಟ್ ಮುಂದೆ ಹೋಗ್ತಾ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಗಂಟ ಕ್ಯಾರಿ ಆನ್. ಜಾರ್ಕೊಂಡು ಬಿದ್ದೆ ಕೆಳಗೆ. ಗುರು ಇದು ಹೈಟ್ ಇದೆ, ಹೆಂಗಿದೆ ನೋಡೋಕ್ಕೆ ಚೆನ್ನಾಗಿದೆ. ಅಷ್ಟೇ ಆಳನೂ ಇದೆ, ನೋಡ್ಬೋದು ನೀವು. ಇಲ್ಲಿ ಆಳ ನೋಡಿ ಎಷ್ಟಿದೆ ಅಂತ. ಬಿದ್ದರೆ ಬಾಡಿ ಗುರು ಇನ್ನೂ ಬರೀ ಅರ್ಧ ದಾರಿ ಅಷ್ಟೇ. ಇಲ್ಲಿ ಗಂಟ ಬಂದಿದ್ದೀವಿ, ನೋಡ್ಬೋದು. ಇಲ್ಲಿ ಮೇಲೆ ಇನ್ನೂ ಒಂದಿದೆ, ಅಲ್ಲಿ ಗಂಟ ಹೋಗ್ಬೇಕು. ಇನ್ನು ಎಲ್ಲ ಯಾರೋಕ್ಕೆ ಫಾರಿನರ್ಸ್ ಎಲ್ಲ ಬಂದು ಪಾರ್ಟಿ ಮಾಡ್ತಾ ಇದ್ದಾರೆ. ಚೆನ್ನಾಗರು ಇಷ್ಟ ಆಯಿತು. ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಮನೆಗಳು ಮೇಲಿನ ಹೇಗೆ ಕಾಣಿಸುತ್ತೆ ಅಂತ. ಮನೆಗಳು ನೋಡ್ಬೋದು ನೀವು. ಅಲ್ಲಿ ಯಾವ ಥರ ಕಾಣಿಸುತ್ತೆ, ಇನ್ನೂ ಚಿಕ್ಕದಾಗಿ ಕಾಣಿಸುತ್ತೆ. ಮೇಲೆ ಹೋಗಿದೆ, ನೋಡೋಣ ನೆಕ್ಸ್ಟ್ ಮುಂದೆ ಹೋಗೋಣ. ಹೋಗ್ತಾ ಇದ್ದೀವಿ. ದಾರಿ ಅಂತೂ ಮುಗಿತಾನೆ, ಎಲ್ಲ ಕಡೆ ಏನೋ ಕೆತ್ತಿರ್ತಾರೆ. ಏನೋ ಕಂಪಲ್ ಮೇಲೆ ಬಟ್ಟೆ ಸೀರೆ ಹೊಡ್ಸ್ಬಿಟ್ಟಾರೆ. ಏನೋ ಅದೇನು ನನಗಂತೂ ಗೊತ್ತಿಲ್ಲ. ಈ ಕಡೆ ಯಾವುದೋ ರೂಟ್ ಇದೆ, ನೋಡ್ಕೊಂಬಿಡೋಣ ಬೇಗ ಒಂದ್ಸಲ. ಮೋಸ್ಟ್ಲಿ ಡೆಡ್ ಎಂಡ್ ಇರ್ಬೋದು. ಹೋಗ್ರು ಬೆಟ್ಟ ಗುರು. ನಾನೇನೋ ಅಂದ್ಕೊಂಡಿದ್ದೆ, ಈ ಕಡೆ ನಾನು ಎಲ್ಲ ಫುಲ್ ಪಾತಾಳ ಕಾಣಿಸುತ್ತೆ. ನೋಡ್ಬೋದಿಲ್ಲಿ ವೇ ಇದಾ, ಈ ದಾರಿ ಇದೆಯಾ ಮೇಲೆ ಹೋಗಿ. ಗುರು ಈ ಕಡೆ ದಾರಿ ಇದೆ ಅಂತೆ. ಫೈನಲಿ ಹೋಗ್ತಾ ಇದ್ದೀವಿ. ಫುಲ್ ಟಾಪ್ ಬಂದಿದೆ. ಇಲ್ಲಿ ನೋಡೋದು ಇಲ್ಲಿ ಲವರ್ಸ್ ಎಲ್ಲ ಥರ ಎಲ್ಲರೂ ಬಂದ್ದಾರೆ. ಇಲ್ಲಿ ಸುರಂಗ ಬೇರೆ ಇದೆ, ನಮಗಂತೂ ಗೊತ್ತಿಲ್ಲ ಏನಂತ. ಹೋಗೋದು ಬೇಡ. ಓಕೆ ಗುರು ಎಲ್ಲ ಹೋಗ್ತಾ ಇದ್ದಾರೆ. ಒಂದು ನಿಮಿಷ ಹೋಗ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್. ದಾರಿ ಅಂತೂ ಇಲ್ಲಿ ಕಲ್ಲಲ್ಲೇ ಮಾಡಿದ್ದಾರೆ.
ಬಂಡೆ ಎಲ್ಲ ಕೆತ್ಕೊಂಡು ಮೆಟ್ಲು ಮಾಡಿದ್ದಾರೆ, ಜೈ ಚೆನ್ನಾಗಿ ಮಾಡಿದ್ದಾರೆ. ಜೈ ಶ್ರೀರಾಮ್. ಗುರು ಸ್ವಲ್ಪ ಮಿಸ್ ನೋಡಿ ಎಲ್ಲಿ ಸೇ ಇಲ್ಲಿ ನೋಡ್ಕೊಂಬರ್ವಾ ಓಯ್ ಓಕೆನಾ ಗುರು, ನೋಡ್ಬೋದು ಇಲ್ಲಿ ಹೆಂಗಿದೆ ಅಂತ ಹತ್ತೋದಕ್ಕೆ ಸಾಕು ಸೈಡ್ ಬನ್ನಿ ಬರ್ರಿ ಬರ್ರಿ. ಮೇಲೆ ಬ್ರೋ. ಓಕೆ ಬ್ರೋ. ಗುರು ಇಲ್ಲೂ ದಾರಿ ಇತ್ತು, ಎಲ್ಲ ಅಳಿಸೋಗ್ಬಿಟ್ಟಿದೆ, ಈಗ ದಾರಿ ಮಾಡಿದ್ದಾರೆ ಗುರು. ಸೈಕಾಗೈತೆ ದಾರಿ ಅಂತೂ, ಹೋಗ್ತಾ ಹೋಗ್ತಾ ಬಕ್ಕೊಂಡು ಹೋಗಿದೆ ದಾರಿ ಗುರು. ಕಂಬ ಇರೋದಕ್ಕೆ ಬಚಾವು, ಭಯನೇ ಇಲ್ಲ ಗುರು. ಇಲ್ಲಿ ಬಂದ್ವಿ ಗುರು, ಫೈನಲ್ಲಿ ನಾವು ರೀಚ್ ಆಗಿದ್ದೀವಿ, ಫುಲ್ ಟಾಪಲ್ಲಿ ನೋಡ್ಬೋದಿದೆ ಫುಲ್ ಯಾವ ಥರ ವ್ಯೂ ಇದೆ ಅಂತ. ನೋಡ್ತಾ ಇರ್ಬೋದು ಇಲ್ಲಿ ಅಂತ ಹತ್ತಾ ಇದ್ದಾರೆ ಅಂತ, ನೋಡಿ ಯಾವ ಥರ ಹತ್ತಾ ಇದ್ದಾರೆ ಅಂತ. ಮಾಡಕ್ ಆಗ್ತಿಲ್ಲ ಇಲ್ಲಿ. ಬರ್ರಪ್ಪ ರಾಜ್ಕುಮಾರ್, ಬೇಗ ಬರ. ಅವ್ರಿಂದ ಎಲ್ಲ ಫೋಟೋ ಶೂಟ್ ಮಾಡ್ತಾರಲ್ಲ ಫೈನಲಿ ಬಂದ್ಬಿಟ್ವಿ ಗೈಸ್. ಅನ್ನದಾನ ಮಾಡ್ತಾ ಇದ್ದಾರೆ ಮಧ್ಯಾಹ್ನದ ಹೊತ್ತಲ್ಲಿ, ಬಂದವ್ರಿಗೆ ಊಟ ಕೂಡ ಸಿಗುತ್ತೆ. ಬರೋರೆಲ್ಲ ಆರಾಮಾಗಿ ಬರ್ರಿ. ನೋಡಿ ಫ್ರೆಂಡ್ಸ್, ಆಗೋಯ್ತು, ಮುಗಿಸ್ಕೊಂಡ್ಬಂದ್ವಿ. ಇಲ್ಲೆಲ್ಲ ಮೇಲ್ಬಟ್ಟಿದೆಲ್ಲ ನೋಡಿದ್ದೀರಾ ಹೆಂಗಿದೆ. ಮುಂದಿನ ಸ್ಟೇಟ್ ಮುಂದಿನ ವಿಡಿಯೋ ಬರ್ತಿದೆ. ಒಂದು ದಾರಿ ಇದೆ ಅಂತ ಹೇಳಿದ್ದೆ, ನೀವು ವಿಡಿಯೋ ಮನೆವರೆಗೂ ನೋಡ್ತಾ ಇದ್ರೆ ಗೊತ್ತಿರುತ್ತೆ. ಈಗ ಅದೇ ದಾರಿ ಹೋಗ್ತಾ ಇದ್ದೀನಿ ಇವಾಗ. ಬೇಗ ವಿಡಿಯೋ ಮುಗಿಸ್ತೀನಿ. ಚಿಟ್ಟೆಗಳು ನೋಡ್ಬೋದು ಈಗ ಆಡ್ತಾ ಇದೆ ಅಂತ. ಏನಿಲ್ವಾ? ಹೌದಾ? ಬರ್ಲಿ ಬಿಡು ಮ್ಯಾಮ್, ಬೈಸ್ಕೊಂಬಿಡೋಣ ಒಂದು ಸ್ವಲ್ಪ ಜೋರಾಗಿ. ಮುಗೀತು. ನೀವೇ ಮಾಡಿಲ್ಲ. ಕೆಳಗಡೆ ಹೋಗಿ ಬರ್ತೀನಿ. ಏನಕ್ಕೆ? ಎಷ್ಟೈತೆ?
ಸ್ಟ್ಯಾಚು ಇದೆ ಅಲ್ಲಿ ಹನುಮಂತನ. ಹಾಂ ಅದಕ್ಕೆ ಹೋಗ್ತಾ ಇದ್ದೀನಿ. ಹಾಂ ಫುಲ್ ಟಾಪ್ ಒಂದು ವ್ಯೂ ತಗೊಂಬಂದೆ ಸರ್. ಗುರು 500 ಇಯರ್ಸ್ ಹಳೇದು ಒಂದು ಸ್ಟ್ಯಾಚ್ಯೂ ಇದೆ ಅಂತ ಹೇಳಿ ಅದನ್ನು ನೋಡ್ಕೊಂಬಂದ್ಬಿಡೋಣ. ಗುರು ಕಲ್ಲಂತೂ ಸಖತ್ತಾಗಿ ಜಾರ್ತಾ ಇದೆ. ಚೆನ್ನಾಗರು ಇದು ಬಂದ್ಬಿಟ್ಟು 500 ವರ್ಷದ ಹಳೇದು ಮೂರ್ತಿ ಅಂತ ನನಗೂ ಗೊತ್ತಿಲ್ಲ, ಎಲ್ಲ ಕೇಳ್ಪಟ್ಟಿರೋದಷ್ಟೇ. ನೋಡ್ಬೋದಿದೆ ಕೆಲವರು ಇನ್ನೂ ಕೆಳಗೆ ದಾರಿ ಇದೆ, ಹೋಗೋಣ ನೋಡೋಣ ಏನಿದೆ ಅಂತ. ಏನಾದರೂ ಇನ್ನೂ ತುಂಬಾ ಕೆಳಗಿದೆ ಜಾಗ, ಬೇಗ ಹೋಗ್ಬಿಡಿ. ಎಲ್ಲ ಫೋಟೋ ಶೂಟ್ ಗಲೀಜ್ ಆಗಿಬಿಟ್ಟಿದೆ. ಏನಾದರೂ ಇನ್ನೂ ತುಂಬಾ ಕೆಳಗಿದೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಕಿತ್ತು ಅಷ್ಟೇ. ನೋಡೋದು ಗುರು ಇನ್ನೂ ಕೆಳಗೈತೆ ದಾರಿ, ನೋಡ್ತಾ ಹೋಗ್ತಾನೆ ಇದ್ದೀನಿ. ಹೆಂಗೇನೆ ಈ ಕಡೆ ನನ್ನ ಇದೆ ಹೆಂಗಿದೆ ಅಂತ ನನಗೆ ಕನ್ಫ್ಯೂಸ್. ಏನಾದರೂ ಇದು ಹೇಗಿದೆ ದಾರಿ ಅಂತ ಆದಷ್ಟು ಶೂ ಹಾಕ್ಕೊಂಡು ಒಳ್ಳೆ ಗ್ರಿಪ್ಪಿರೋ ಶೂ ಹಾಕೊಂಬನ್ನಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಬೆಲ್ಟ್ ನನಗೆ ಹೆಂಗೆ ಸ್ಲಿಪ್ ಆಗುತ್ತೆ, ಬೆಲ್ಟ್ ಸ್ಲಿಪ್ಪರ್ ಹಾಕೊಂಬಂದ್ಬಿಡಿ ನಾನು ಗೊತ್ತಾಗ್ತದೆ. ಚೆನ್ನಾಗಿರು ಫೈನಲಿ ಫುಲ್ ಕೆಳಗೆ ಬಂದುಬಿಟ್ಟಿದ್ದೀನಿ. ಇನ್ನೂ ಎಷ್ಟು ಕೆಳಗಿದೆ ನನಗಂತ ಗೊತ್ತಿಲ್ಲ. ಎಲ್ಲ ನೋಡಿಲ್ಲ ಇದೇನಿದೆಯಲ್ಲ ಎಲ್ಲ ನಡೆದು ಸೌದಿ ಇರೋದ್ರಿಂದ ತುಂಬಾ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದು ಬಂದರೆ ಇಲ್ಲಿ ನಾನು ಕೆಳಗೆ ದಾರಿ ಇದೆ, ಇದು ಯಾವ ಕಡೆ ಹೋಗುತ್ತೋ ನನಗೂ ಗೊತ್ತಿಲ್ಲ. ಹೋಗ್ರು ಇನ್ನೂ ಎಷ್ಟು ಅಂತ ಹೋಗಿಲ್ಲ, ಹೋಗಿ ಮಾಡ್ಕೊಂಡು ಬಂದೇ ಬಿಡೋಣ. ಹೆಜ್ಜೆ ಮುಂದೆ ಇಟ್ಟಾಗಿದೆ, ಹಿಂದೆ ಇಡೋದು ಬೇಡ. ಟ್ರಕ್ಕಿಂಗ್ ಮಾಡೋಕ್ಕಿಂತ ಮಸ್ತ್ ಅಂತಲೇ ಹೇಳ್ಬೋದು. ಮಾಡ್ತಿರೋ ಜಾಗ ಥರನೇ ಇದೆ. ಬಾ ಇವರು ಫೈನಲಿ ಕೆಳಗೆ ಬಂದಿದ್ದೀವಿ. ಇಲ್ಲಿ ಬಂದರೆ ಇಲ್ಲಿ ಏನಿಲ್ಲ, ಬರೀ ಬೆಟ್ಟ. ವಾಪಸ್ ಮೇಲೆ ಹತ್ತ ಬೆಟ್ಟ ದಾರಿ. ಇಲ್ಲೊಂದು ಕಡೆಗೆ ದಾರಿ ಇದೆ, ಅದೇನಂತ ಗೊತ್ತಿಲ್ಲ. ಹೋಗಿ ನೋಡ್ಬಿಡ ಸೀದಾ ವಾಪಸ್ ಹೊಂಟ್ಬಿಡೋಣ. ಓಕೆನಾ ಗುರು? ಇಲ್ಲಿ ನಾನು ಮೆಟ್ಲಿದೆ ಗುರು, ಇಲ್ಲ ಗುರು ಇದೆ ಬಂಡೆ ದಾರಿ ಇದೆ ಅಂದ್ಕೊಂಡಿದೆ, ಇದೆ ಲಾಸ್ಟ್. ಓಕೆ ಗುರು, ಇಲ್ಲೂ ಕೂಡ ಕೆಳಗೆ ಬಂದರೆ ಈ ಥರ ಪ್ಲೇಸ್ ಸಿಗುತ್ತೆ ನಿಮಗೆ. ಇಲ್ಲೂ ಫೋಟೋಶೂಟ್ ಮಾಡ್ಕೊಬೋದು, ಅಭ್ಯಂತರ ಇಲ್ಲ. ಆದಷ್ಟು ಸೇಫ್ಟಿಯಲ್ಲಿ ಮಾಡ್ಕೋಬೇಕು ಫೋಟೋಶೂಟು. ಓಕೆನಾ ಗುರು? ಇಷ್ಟು ಫುಲ್ಲು ವ್ಯೂ ಆಗಿತ್ತು ಇದ್ರದ್ದು. ಫುಲ್ಲು ಎಂಟ್ರಿಯಿಂದ ಎಕ್ಸಿಟ್ ಗಂಟ ಫುಲ್ಲು ಡೀಟೇಲ್ಸ್ ಸಿಕ್ಕಿದೆ ಅನ್ಕೊತೀನಿ. ಇದೇ ಥರ ನಮ್ಮ ವ್ಲಾಗ್ನ ನೋಡ್ತಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಆದಷ್ಟು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಈ ಥರ ಪ್ಲೇಸಸ್ಗಳನ್ನೆಲ್ಲ. ಈಗ ಇಷ್ಟ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ತುಂಬಾ ಟಯರ್ಡ್ ಆಗುತ್ತೆ. ಆದಷ್ಟು ನಿಮ್ಮ ಸೇಫ್ಟಿಗೆ ಏನೇನು ಬೇಕೋ ಎಲ್ಲ ತೊಗೊಂಬರ್ಬೇಕು. ಓಕೆನಾ ಗುರು? ಇಷ್ಟು ಮಾಡಿದ್ರೆ ಸಾಕು. ಆರಾಮಾಗಿ ಹುಡುಗರು ಬರ್ಬೋದು, ಲೇಡೀಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ನೀವು ಏನು ಬೇಕು ಸೇಫ್ಟಿಗೆ ಅದನ್ನು ತೊಗೊಂಡು ಇಟ್ಕೊಂಡಿರಿ. ಓಕೆ ಹೇಳ್ರಿ ಜಾಕ್ ಮಾಡಿದ್ರು. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಹೋಗಿದ್ದೆಲ್ಲ ಫುಲ್ ಒಂಥರ ಮೆಮೊರಿ ಸನ್ಸೆಟ್ ಇತ್ತು. ಮತ್ತೆ ಏನು ಗೊತ್ತಾಗುತ್ತೆ ಆಕ್ಚುಲಿ ಆಗಿ ಫ್ರೆಂಡ್ಶಿಪ್ ಡೇ ಮತ್ತೆ ಸೂಪರ್. ನೆಕ್ಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಮೆಂಟ್ ಎಲ್ಲ ಬೆಲ್ ಹೊಡೀರಿ. ಮುಗೀತು ಇಲ್ಲಿಗೆ. ಸ್ಟೇ ಟ್ಯೂನ್, ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್. ರಾಮನಗರ ಟ್ರಕ್ಕಿಂಗ್ ಅನ್ನು ಮುಗಿಸ್ಕೊಂಡ್ಬಂದು ಮನೆಗೆ ಎಷ್ಟೊಂದು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಇಲ್ಲಿಗೆ ನಮ್ಮ ಪಯಣ ಮುಗಿಯುತ್ತಿದೆ. ನೆಕ್ಸ್ಟ್ ವಿಡಿಯೋಗೆ ಸ್ಟೇ ಟ್ಯೂನ್ ಆಗಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ನಾವು ಚಂದ್ರಪುರ್ಗೆ ರೀಚ್ ಆಗಿದ್ದೀವಿ. ಇಲ್ಲೇ ಸಾಕು. ನಿಖಿಲ್ ರಾಘು ಶಿವು ಹೆಸರು ವನಶ್ರೀ, ಗೀತಾ, ಸಾವಿತ್ರಿ, ರುಚಿತಾ, ಅಕ್ಷತಾ, ರಾಹುಲ್. ಶ್ಯಾಮ್. ಬಾಯ್.